ಪ್ರೀತಿಯ ಪ್ರಥಮ PUCಯ ವಿದ್ಯಾರ್ಥಿಗಳೇ, ಸುಮಾರು 8 ಪ್ರಶ್ನೆ ಪತ್ರಿಕೆಗಳನ್ನು ಅವಿನಾಶ್ ಅವರು ನಮಗೆ ಕಳುಹಿಸಿಕೊಟ್ಟಿದ್ದಾರೆ. ತುಂಬ ಧನ್ಯವಾದಗಳು ಅವಿನಾಶ್ ಅವರೇ. ನೀವು ಹೇಳಿದ ಹಾಗೆ ಏನು ನಿಮ್ಮ ಮೆಸೇಜನ್ನು ಓದಿದಾಗ, ನಿಮ್ಮ ಮೇಲನ್ನು ಓದಿದಾಗ ಭಾಳ ಸಂತೋಷ ಆಯಿತು. ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ. ಈಗಾಗಲೇ ಪ್ರಥಮ PUC ಮುಗಿಸಿ ದ್ವಿತೀಯ PUCನೂ ಮುಗಿಸಿದ್ದೀರಾ. ಬಹಳ ಸಂತೋಷದ ವಿಷಯ. ಆದರೂ ಕೂಡ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ನಿಮ್ಮ ಒಂದು ಕೊಡುಗೆ ಕೊಡಬೇಕು ಅಂತ ಎಲೆಕ್ಟ್ರಾನಿಕ್ಸ್ ಕ್ವಶನ್ ಪೇಪರ್ಸ್ಗಳನ್ನು ಕಳಿಸಿಕೊಟ್ಟಿದ್ದೀರಲ್ವ, ಅದಕ್ಕೊಂದು ಸಲ್ಯೂಟ್ ನಂದು. ಧನ್ಯವಾದಗಳು. ನಿಮ್ಮ ಪ್ರೀತಿಗಾಗಿಯೇ ನಾನಿಲ್ಲಿ ಅಪ್ಲೋಡ್ ಮಾಡುತ್ತಿರುವಂಥದ್ದು. ಇಷ್ಟು ದಿನ ನಾನು ಯಾಕೆ ಮಾಡಿಲ್ಲ ಅಂತ ಅದು ಕೂಡ ಹೇಳ್ತೀನಿ. ಯಾಕಂದರೆ ಬೇಡಿಕೆ ಅದಕ್ಕೆ ಇಲ್ಲೇ ಇಲ್ಲ. ಇಲ್ಲಿಯವರೆಗೂ ನನಗೆ ಯಾರೂ ಕೂಡ ನನಗೆ ನೆನಪಿರುವಂಥದ್ದು ಯಾರೋ ಒಬ್ಬರು ಇಬ್ಬರು ಅಷ್ಟೇ ಇಡೀ ಒಂದು ಇದರಲ್ಲಿ, ಆಯಿತಾ. ಎನಿಹೌ, ನಿಮ್ಮ ಒಂದು ಪ್ರೀತಿಯ ವಿಶ್ವಾಸಕ್ಕೆ ಹಾಗೂ ನೀವು ಇಟ್ಟಿರುವಂಥ ಒಂದು ಭರವಸೆಗೆ ನಿಮ್ಮ ಎಲೆಕ್ಟ್ರಾನಿಕ್ಸ್ ಓದುತ್ತಿರುವ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ದೃಷ್ಟಿಕೋನದಿಂದ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಕಳುಹಿಸಿಕೊಟ್ಟಿದ್ದೀರಾ. ನಾನು ಕೂಡ ಆ ಒಂದು ನಿಟ್ಟಿನಲ್ಲಿಯೇ ಪ್ರಶ್ನೆ ಪತ್ರಿಕೆಗಳನ್ನು ಅಪ್ಲೋಡನ್ನು ಮಾಡಿ ಕೊಡ್ತಾ ಇದ್ದೇನೆ. ಧನ್ಯವಾದಗಳು ಅವಿನಾಶ್ ಅವರೇ. ದಯವಿಟ್ಟು ವಿಡಿಯೋ ನೋಡುತ್ತಿರುವ ವಿದ್ಯಾರ್ಥಿಗಳೇ, ಈ ಒಂದು ಪ್ರಶ್ನೆ ಪತ್ರಿಕೆ ನಮ್ಮ ಓಲ್ಡ್ ಸಬ್ಸ್ಕ್ರೈಬರ್ ಅವಿನಾಶ್ ಅವರು ಕಳಿಸಿಕೊಟ್ಟಿರುವಂಥದ್ದು. ಈಗಾಗಲೇ ಅವರು ದ್ವಿತೀಯ PUC ಕೂಡ ಮುಗಿಸಿದ್ದಾರೆ. ರೀಸನ್ ಇಷ್ಟೇ, ಕಳಿಸಿಕೊಟ್ಟಿರುವಂಥದ್ದವರು. ಇದು ಕೂಡ ಎಲೆಕ್ಟ್ರಾನಿಕ್ಸು ಏನಂತೀರ, ಇದು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಸಬ್ಜೆಕ್ಟ್ ಆಗಿರುವಂಥದ್ದು. ಹಾಗಾಗಿ ಇದು 35 ಅಂಕಕ್ಕೆ ಪ್ರಶ್ನೆ ಪತ್ರಿಕೆ ಬಂದಿರುವಂಥದ್ದು. ಇದು ಫಸ್ಟ್ ಯೂನಿಟ್ ಟೆಸ್ಟ್ 2022ರ ಒಂದು ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಎಲ್ಲೂ ಕೂಡ ಯಾವುದೇ ಒಂದು ಚಾನಲಲ್ಲಿ, ಯೂಟ್ಯೂಬಲ್ಲಿ ಎಲ್ಲೂ ಹುಡುಕಿದ್ರು ಕೂಡ, ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿದ್ರು ಕೂಡ ಯಾವುದೇ ರೀತಿಯಾದಂಥ ಯೂನಿಟ್ ಟೆಸ್ಟ್ ಕ್ವಶನ್ ಪೇಪರ್ಗಳು ಸಿಗೋದೇ ಇಲ್ಲ. ಅದರಲ್ಲೂ ಸ್ಪೆಷಲ್ಲಾಗಿ ಇವರು ಕಳಿಸಿರುವಂಥ ಪೇಪರ್ ಅಂತೂ ಎಲ್ಲೂ ಸಿಗಲ್ಲ ಸರ್. ಆಯಿತಾ, ಬನ್ನಿ. ಧನ್ಯವಾದಗಳು ಅವಿನಾಶ್ ಅವರೇ. ದಯವಿಟ್ಟು ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೂ ವಾಲ್ಪೇಪರ್ ಮೇಲೆ ನಿಮ್ಮ ಹೆಸರು ಕೂಡ ಹಾಕಿದ್ದೀನಿ, ಅದು ನೆನಪಿನ, ಆಯಿತಾ, ನೆನಪಿರಲಿಕ್ಕೆ ಗೋಸ್ಕರ. ಎನಿಹೌ, ಬನ್ನಿ ಸರ್. ಪ್ರಥಮ PUC ವಿದ್ಯಾರ್ಥಿಗಳೇ, ಯಾರ್ಯಾರು ಎಲೆಕ್ಟ್ರಾನಿಕ್ಸ್ ತಗೊಂಡಿದ್ದೀರೋ ಎಲ್ಲರಿಗೂ ಕೂಡ ಸಂತೋಷ ಸುದ್ದಿ. ಇದೇ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸುಮಾರು 8 ಪ್ರಶ್ನೆ ಪತ್ರಿಕೆಗಳನ್ನು ನಿಮಗೆ ನಾನು ಲಿಂಕನ್ನು ಕೊಟ್ಟಿರ್ತೇನೆ. ತಾವುಗಳು ಖುಷಿಯಾಗಿ ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ಎಲ್ಲ ಕ್ರೆಡಿಟ್ ಯಾರಿಗೆ ಹೋಗಬೇಕು ಅಂದರೆ, ದಿಸ್ ಕ್ರೆಡಿಟ್ ಗೋಸ್ ಟು ಅವರ್ ಸಬ್ಸ್ಕ್ರೈಬರ್ ಮಾಸ್ಟರ್ ಅವಿನಾಶ್. ಬನ್ನಿ ಸರ್. ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಅಂತ ಇದೆ. ಇದು ಕ್ವಶನ್ ಪೇಪರ್ ಪ್ಯಾಟ್ರನಲ್ಲಿ ತಾವುಗಳು ನೋಡ್ಬೋದು. 6 ಇದು ಕೊಟ್ಟಿದ್ದಾರೆ, ಯಾವುದು 1 ಅಂಕದ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಎನಿ 5 ಅಂತ ಇದೆ, ಅದು 2 ಅಂಕದ ಪ್ರಶ್ನೆಗಳಿದೆ. ಹಾಗೂ ಎನಿ ಪಾರ್ಟ್ ಸಿಗೆ ನಾವು ಬರೋದಾದರೆ ಆನ್ಸರ್ ಎನಿ 3 ಕ್ವಶನ್ಸ್ ಅಂತ ಇದೆ. ಈಚ್ ಕ್ವಶನ್ ಕ್ಯಾರೀಸ್ 3 ಮಾರ್ಕ್ಸ್. ಇಲ್ಲಿ ಕ್ವಶನ್ಸ್ ಜಾಸ್ತಿ ಇದೆ ಎಲ್ಲದರಲ್ಲೂ ಕೂಡ. ತಮಗೆ ಎನಿ 3, ಎನಿ 5, ಎನಿ 2 ಅಂತ ಹೀಗೆಲ್ಲ ಕೇಳಲಾಗಿದೆ. ಇಲ್ಲಿ ಎನಿ 2 ಅಂತ ಕೇಳಲಾಗಿದೆ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಹೆಚ್ಚಿನ ಸಮಯ ನಾನು ನಿಮ್ಮದು ಏನಂತೀರ ಸ್ಪೆಂಡ್ ಮಾಡಲ್ಲ, ಕಿಲ್ ಮಾಡಲ್ಲ. ರೀಸನ್ ಇಷ್ಟೇ, ಯಾಕಂದರೆ ಬಹಳ ಜನಕ್ಕೆ ಇದೇ ವಾರದ ಒಳಗಡೆಗಾಗಿ ನಿಮ್ಮ ಯೂನಿಟ್ ಟೆಸ್ಟ್ 1 ಮುಗಿಯಲಿದೆ. ನಾನು ಹೇಳ್ತಾ ಇದ್ದೀನಲ್ವಾ, 50% ಆಫ್ ದ ಕಾಲೇಜಸ್ ದೇ ಆರ್ ಕಂಡಕ್ಟಿಂಗ್ ಯೂನಿಟ್ ಟೆಸ್ಟ್ ಫ್ರಮ್ ಟುಮಾರೋ ಆನ್ವರ್ಡ್ಸ್. ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ ಈ ರೀತಿಯಾಗಿ ಕಂಡಕ್ಟ್ ಮಾಡಿ ಕ್ಲಾಸ್ ಮಾಡ್ಕೊತಾ ಇದ್ದಾರೆ, ಓಡಾಯಿಸ್ತಾ ಇದ್ದಾರೆ. ಯಾಕಂದರೆ ಮುಂದಿನ ವಾರ ಗುರುವಾರ ಬಂದುಬಿಟ್ಟು August 15 ಆಗಿರುತ್ತೆ. ಹಾಗಾಗಿ ಎಲ್ಲ ಡಿಸೈಡ್ ಮಾಡ್ತಾರೆ. ಯಾಕಂದರೆ ಪ್ರೋಗ್ರಾಮು, ಪ್ರಾಕ್ಟೀಸು, ಅದು ಇದು ಎಲ್ಲ ಸ್ಕೂಲಲ್ಲಿ, ಕಾಲೇಜಲ್ಲಿ ಫಂಕ್ಷನ್ ನಡೆಸಬೇಕಾಗಿರುತ್ತೆ. ಹಾಗಾಗಿಯೇ ಬಹಳ ಕಡೆಗಳಲ್ಲಿ ಮುಂದಿನ ವಾರ ಸೋಮವಾರ, ಮಂಗಳವಾರ, ಬುಧವಾರ 6 ಪರೀಕ್ಷೆಗಳು, ದಿನಕ್ಕೆ 2 ಪರೀಕ್ಷೆಯ ರೀತಿಯಲ್ಲಿ ಮುಗಿಸ್ತಾ ಇದ್ದಾರೆ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ನಿಮ್ಮ ಪ್ರೀತಿ ಸಹಕಾರ ಹೀಗೆ ಇರಲಿ. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ಮೇಲ್ ಐಡಿಗೆ ಕಳುಹಿಸಿಕೊಡಿ. ನಮ್ಮ ಮೇಲ್ ಐಡಿ all@in1pdf9999@gmail.com all-in-one pdf 99@gmail.com ಅನ್ನುವಂಥದ್ದು ನಮ್ಮ ಮೇಲ್ ಐಡಿ. ನಮ್ಮ ಮೇಲ್ ಐಡಿಗೆ ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ಕಳುಹಿಸಿಕೊಡಿ. ನಿಮ್ಮ ಹೆಸರು, ನಿಮ್ಮ ಡಿಸ್ಟಿಕ್ಕಿನ ಹೆಸರು ಬರೆದು ಕಳುಹಿಸಿಕೊಡಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಮರೆಯಬೇಡಿ ಸರ್, ಇಂಗ್ಲೀಷು ಪ್ರತಿಯೊಂದು ಕೂಡ ಅಪ್ಲೋಡ್ ಮಾಡಿದ್ದೇನೆ. ಔಟ್ ಆಫ್ ವರ್ತ್ ತೆಗೀಲಿಕ್ಕೆ ಸಿದ್ಧರಾಗಿರಿ. ಗಾಡ್ ಬ್ಲೆಸ್ ಯು ಆಲ್.